ಇರ್ಲಿಕ್ಕೊಂದು ಸಣ್ಣ ಮನೆ ಆಶ್ರಯ ಬೇಕು, ಅನ್ನ ಬೇಕು, ಅರಿವೆ ಬೇಕು, ಆಶ್ರಯ ಬೇಕು. ಬರೀ ಇಷ್ಟಿದ್ರೆ ಮನುಷ್ಯ ಸುಖವಾಗಿರುವುದಿಲ್ಲ. ಮನುಷ್ಯ ಸುಖವಾಗಿರಬೇಕಾದ್ರೆ ಅನ್ನ, ಅರಿವೆ, ಆಶ್ರಯ ಇಷ್ಟೇ ಸಾಲದು. ಅವ ಸುಖವಾಗಿರಬೇಕಾದ್ರೆ ಅನ್ನ, ಆಶ್ರಯ, ಅರಿವೆಯ ಜೊತೆಗೆ ಇಲ್ಲಿ ಹೇಗೆ ಬದುಕಬೇಕು ಅನ್ನುವ ಅರಿವಿರಬೇಕು ಅಂದಾಗ ಅವನಿಗೆ ಸುಖವಾಗಿದೆ. ಅರಿವು ಇರದೇ ಇದ್ರೆ ಅವ ಸುಖವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸುಖವಾಗಿರ್ಬೇಕಂದ್ರೆ ತಿಳುವಳಿಕೆ ಬೇಕು, ಪ್ರಜ್ಞೆ ಬೇಕು, ಜ್ಞಾನ ಬೇಕು, ಅರಿವು ಬೇಕಾಗ್ತದೆ. ನಿಮ್ಮೂರಂಥ ಒಂದು ಹಳ್ಳಿ, ಒಬ್ಬ ಯುವಕ ಒಕ್ಕಲ್ತನ ಮಾಡ್ಬೇಕನ್ನಿಸ್ತಾವ. ಒಂದು ಲಕ್ಷ ಪಟ್ಟು ಚಲೋ ಚಕ್ಕಡಿ ಮಾಡಿಸ್ತ, ಒಂದು ಲಕ್ಷ ಪಟ್ಟು ಚಲೋ ಕಿಲಾರಿ ಹೊರಿತಂದ. ನಿಮ್ಮ ಗುಡಿ ಅಂತ ಗುಡಿ ಮುಂದೆ ಪೂಜೆ ಮಾಡಿಸಿ, ಚಕ್ಕಡಿ ಬಂಡಿಗೆ ಪೂಜೆ ಮಾಡಿಸಿ, ಎತ್ತು ಕಟ್ಟಿ ಚಕ್ಕಡಿ ಕಟ್ಟಿ ಪೂಜೆ ಮಾಡಿಸಿ, ಎಲ್ಲ ಹಿರಿಯರ ಕಡೆಯಿಂದ ಪೂಜೆ ಮಾಡಿಸ್ದ. ನಿಮ್ಮೂರು ಅಗಸಿ ದಾಟಿದ್ದಿಲ್ಲ, ಚಕ್ಕಡಿ ಮುರ್ಕೊಂಡು ಬಿತ್ತು. ಒಗ್ಗಲೆ ಅಂತಂತೀರಿ, ಬಂಡಿ ಒಗ್ಗಲೆ. ಅಷ್ಟ್ರು ಹೋಗಿ ನೋಡ್ತಾರೆ ಹಿರಿಯರು ಪೂಜೆ ಮಾಡಿದವ್ರಲ್ಲ. ಹುಡುಗ ಬಂಡಿ ಹೊಡೆಯವ ಹರಿಯದವದ, ಚಕ್ಕಡಿನೂ ಹೊಸ, ಕಿಲಾರಿ ಹೋಗಿ ಆದ್ರೂ ಬಂಡಿ ಯಾಕೆ ಒಗ್ಗಲ್ಲಂತ ಹೋಗಿ ನೋಡಿದ್ರ ಅವ ಬಂಡಿಗೆ 1 ಲಕ್ಷ ಕೊಟ್ಟಿದ್ದ, ಎತ್ತಿಗೆ 1 ಲಕ್ಷ ಕೊಟ್ಟಿದ್ದ, ಎತ್ತಿಗೆ 1 ಲಕ್ಷ ಕೊಟ್ಟು ಬಂಡಿಗೆ 1 ಲಕ್ಷ ಕೊಟ್ಟು, ಆದ್ರೂ ಬಂಡಿ ಯಾಕೆ ಒಗ್ಗಲಾಗಿತ್ತು ಅಂದ್ರೆ 1 ರೂಪಾಯಿ ಕೊಟ್ಟ ಬಂಡಿಗೆ ಕೀಲ್ ಹಾಕಾಗ ಮರ್ತಿದ್ದ. ಅದಕ್ಕೆ ಒಗ್ಗಲ ಅಂದ್ರ ಬಂಡಿ ಎಷ್ಟೇ ಕಿಮ್ಮತ್ತಿಂದಿದ್ರು, ಎತ್ತು ಎಷ್ಟೇ ಕಿಮ್ಮತ್ತಿಂದಿದ್ರು, ಬಂಡಿಯ ಕಿಮ್ಮತ್ತು ಬಂಡಿಯೊಳಗಿಲ್ಲ. ಬಂಡಿಯ ಕಿಮ್ಮತ್ತು ಕೀಲಿನ ಮೇಲೆ ನಿಂತಿರ್ತೈತೆ. ಹಂಗ ಬದುಕಿನ ಕಿಮ್ಮತ್ತು ಅರಿವು, ತಿಳುವಳಿಕೆ, ಜ್ಞಾನ ಅನ್ನುವ ಕೀಲಿನ ಮೇಲೆ ನಿಂತಿರ್ತದೆ. ಬಂಡಿಗೆ ಕೀಲ್ ಹಾಕ್ಲಾರದೆ ಬಂಡಿ ಹೊಡೆದ್ರೆ ಬಂಡಿ ಒಗ್ಗಲಾಗ್ತೈತಿ. ಮತ್ತು ಶರಣರ ಮಾತಿನ ಕೀಲ್ ಹಾಕ್ಲಾರದೆ ದೇಹ ಎನ್ನುವ ಬಂಡಿ ಹೊಡೆದ್ರೆ ಇದು ಒಗ್ಗಲಾಗ್ತೈತೆ ಅಷ್ಟೇ. ಇದಕ್ಕೆ ಪ್ರಜ್ಞೆ ಬೇಕು, ಅರಿವು ಬೇಕು, ತಿಳುವಳಿಕೆ ಬೇಕು. ಏನು ತಿಳುವಳಿಕೆ ಬೇಕು? ಏನರ ತಿಳುವಳಿಕೆ ಬೇಕು? ನಾವು ಯಾವ ವಸ್ತುವಿನ ಜೊತೆ, ಯಾವ ವ್ಯಕ್ತಿಯ ಜೊತೆಗೆ ಸಂಬಂಧ ಬೆಳೆಸ್ತೀವಲ್ಲ, ಅದರ ತತ್ವ ತಿಳ್ಕೊಂಡಿರ್ಬೇಕು, ಅದರ ವಿಷಯ ತಿಳ್ಕೊಂಡಿರ್ಬೇಕು. ಈಗ ಒಕ್ಕಲ್ತನ ಮಾಡ್ತಾನೋ ರೈತ, ಒಕ್ಕಲ್ತನ ಮಾಡ್ಬೇಕಾದ್ರೆ ಎತ್ತ ಖರೀದಿ ಮಾಡಿದ್ರೆ 2 ಹಲ್ಲಿಂದೋ 4 ಹಲ್ಲಿಂದೋ ಹಾಯ್ತೈತೋ, ಸಂತೆಗೆ ಹೋದಾಗ ನೋಡ್ತಾರೆ. ಅಂದ್ರೆ ಎತ್ತಿನ ತಿಳುವಳಿಕೆ ಇಲ್ಲದೆ ಎತ್ತು ಹೂಡಕ್ಕಾಗುವುದಿಲ್ಲ. ಈಗ ನೀವೊಂದು ಮೊಬೈಲ್ ಖರೀದಿ ಮಾಡ್ತೀರಿ, ಮೊಬೈಲ್ ಖರೀದಿ ಮಾಡಬೇಕಾದ್ರೆ ಇದು ಯಾವ ಕಂಪನಿದು, ಎಷ್ಟು GB ಹಿಡಿತೈತಿ, ಎಷ್ಟು ವರ್ಷ ಬಾಳ್ಬೇಕೆ ಬರ್ತೈತಿ ಎಲ್ಲ ನೋಡ್ತೀರಿ. ನೋಡ್ಲಾರ್ದೆ ಸುಮ್ಮನೆ ಖರೀದಿ ಮಾಡ್ತೀರಿ. ಈಗ ಒಂದು ಕನ್ಯಾ ನೋಡಕ್ ಹೋಗ್ತೀರಿ, ವರ ನೋಡಕ್ ಹೋಗ್ತೀರಿ. ಹೋದ್ರ ಊರಾಗ ಎನ್ಕ್ವೈರಿ ಮಾಡ್ತೀರಿ, ಕನ್ಯೆ ಹೆಂಗೈತಿ, ವರ ಹೆಂಗೈತಿ, ಕನ್ಯಾದವು ಹೆಂಗದಾಳ, ವರನ ಹೆಂಗದಾನ, ಅವ ರಾತ್ರಿ 6ಕ್ಕೆ ಮನೆಗೆ ಬರ್ತಾನೋ ಏನು 12ಕ್ಕೆ ಮನೆಗೆ ಬರ್ತಾನೋ, ಇವೆಲ್ಲ ನೋಡ್ತಾರೆ. ಅಂದ್ರೆ ಸುಮ್ಮನೆ ಒಂದು ಸಣ್ಣ ಸಂಬಂಧ ಬೆಳೆಸಬೇಕಾಗಿತ್ತಂದ್ರ ಅದರ ಬಗ್ಗೆ ಗೊತ್ತಿರ್ಬೇಕು ನಮ್ಗೆ. ಹಂಗ ಗೊತ್ತಿರದೆ ಇದ್ರೆ ಏನಾಗ್ತೈತಿ, ಕನ್ಯಾ ತಗೊಂಡು ಲಗ್ನ ಮಾಡ್ಕೊಂಡಿರ್ತಾರ, ಏನೋ ಹೆಚ್ಚು ಕಡಿಮೆ ಆಗ್ತಂದ್ರೆ ಏನಂತೀರಿ ನೀವು? ಇಲ್ರಿ ಗೊತ್ತಾಗ್ಲಿಲ್ಲ, ನಮ್ಗೆ ತಪ್ಪಾತು ಅಂತೀರಿ. ಗೊತ್ತಾಗ್ಲಿಲ್ಲ, ತಪ್ಪಾತು ಅಂತೀರಿ. ಹಂಗ ಈ ಜಗತ್ತಿನ ಜೊತೆ ನಾವು ಈ ಪ್ರಪಂಚಕ್ಕೆ ಬಂದಿವೆಲ್ಲ, ಈ ಜಗತ್ತಿಗೆ ಬಂದಿವೆಲ್ಲ, ಈ ಜಗತ್ತು ಹೆಂಗೈತಿ, ಪ್ರಪಂಚ ಹೆಂಗೈತಿ ಅಂತ ತಿಳುವಳಿಕೆ ಇರ್ಲಾರ್ದೇನೆ ಈ ಪ್ರಪಂಚದ ಜೊತೆ ನಾವು ಸಂಬಂಧ ಬೆಳೆಸಿದ್ರೆ ಈ ಪ್ರಪಂಚ ತಾಪ ಕೊಡ್ತೈತಿ, ದುಃಖ ಕೊಡ್ತೈತಿ. ಈ ಪ್ರಪಂಚ ಹೆಂಗೈತಿ ಅಂತ ನಮ್ಗೆ ಗೊತ್ತಿರಬೇಕು. ಹೆಂಗೈತಿ ಜಗತ್ತು? ನಾವಂತೂ ಈ ಜಗತ್ತಿಗೆ ದೇವರು ನಮಗೆ ಕೊಟ್ಟು ಕಳ್ಸ್ಯಾನ. ಈ ಜಗತ್ತಿಗೆ ನಾವೆಲ್ಲ ಬಂದಿವಿ ಅಂದ ಮೇಲೆ ಈ ಜಗತ್ತು ಹೆಂಗೈತಿ ಅಂತ ನಮ್ಗೆ ಗೊತ್ತಿರಬೇಕು. ಈ ಜಗತ್ತು ಹೆಂಗೈತಿ ಅಂತ ಗೊತ್ತಿರದೆ, ಇದರ ತಿಳುವಳಿಕೆ ಇರಲಾರ್ದೆ ಈ ಜಗತ್ತಿನಲ್ಲಿ ನಾವು
ಜಗತ್ತು ನಮ್ಮನ್ನು ತಾಪು ಕೊಡುತ್ತೈತೆ. ಕೇಳಿ ಮಗ, ಈ ಜಗತ್ತಿನ ಪ್ರಜ್ಞೆ ಇರ್ಬೇಕು ನಾವು. ದಾರ್ಶನಿಕರು ಹೇಳ್ತಾರೆ ಜಗತ್ತಂದ್ರೆ ಏನು? ಜಂ ಗಚ್ಚತಿ ಇತಿ ಜಗತ್ ಅಂದ್ರ ಇದು ಚಲನಶೀಲ, ವಿಚ್ ಆಲ್ವೇಸ್ ಮೂವ್ಸ್. ಅಂದ್ರ ಜಗತ್ತು ಅಂದ್ರೆ ಸದಾ ಚಲನಶೀಲ, ಪರಿವರ್ತನಶೀಲ. ನಿಮ್ಮ ಅಚ್ಚ ಕನ್ನಡದೊಳಗೆ ಹೇಳ್ಬೇಕಂದ್ರ ಜಗತ್ತಿನ ಲಕ್ಷಣ ಏನು ಅಂದ್ರೆ ಇದು ಇದ್ದಂಗೆ ಇರುವುದಿಲ್ಲ. ಏನು ಜಗತ್ತು ಅಂದ್ರೆ ಇದ್ದಂಗೆ ಇರುವುದಿಲ್ಲ, ಪ್ರಪಂಚ ಅಂದ್ರೆ ಇದ್ದಂಗೆ ಇರುವುದಿಲ್ಲ, ಸಂಸಾರ ಅಂದ್ರೆ ಇದ್ದಂಗೆ ಇರುವುದಿಲ್ಲಲ್ಲ, ಅದಕ್ಕೆ ಸಂಸಾರ ಅಂತ ಕರೀತಾರೆ. ನೀವು ಯಾವ್ದ ತಗೊಳ್ರಿ, ಈ ಜಗತ್ತಿನೊಳಗ ಖಾಯಂ ಈ ವಸ್ತು ಹಿಂಗ ಐತಿ ಅಂತ ಇಲ್ಲ. ಯಾವಾಗಲೂ ಈ ಜಗತ್ತಿನ ಧರ್ಮ ಏನು ಅಂದ್ರೆ, ಲಕ್ಷಣ ಏನು ಅಂದ್ರೆ, ಈ ಜಗತ್ತು ಯಾವಾಗಲೂ ಬದಲಾವಣೆ ಆಗ್ತೈತಿ. ಈ ಪ್ರಪಂಚದ ಲಕ್ಷಣ ಏನು? ಇದು ಇದ್ದಂಗೆ ಇರುವುದಿಲ್ಲ. ಇದು ನೆನಪಿಡ್ರಿ, ಏನು ಇದು ಇದ್ದಂಗೆ ಇರುವುದಿಲ್ಲ. ಈಗ ನಮ್ಮ ದೇಹ ಐತಿ, ವಯಸ್ಸಿರ್ತೈತಿ. ವಯಸ್ಸಿದ್ದಾಗ ಏನು ಹೇರ್ ಸ್ಟೈಲ್ ಮಾಡೋದೇನು, ಅದಕ್ಕೆ ಬಣ್ಣ ಹಚ್ಚೋದೇನು, ಮುಖಕ್ಕೆ ಬಣ್ಣ ಹಚ್ಚೋದೇನು, ಎಷ್ಟು ಮಾಡ್ತೀವಿ ನಾವೆಲ್ಲ. ವಯಸ್ಸಾದ ಮೇಲೆ ಕೂದಲು ಬೆಳಗಾಗ್ತವೆ. ನಮಗೆ ಯಾರಿಗಾರ ಇಚ್ಛೆ ಐತೆ ನಮ್ಮ ಕೂದಲು ಬೆಳಗಾಗ್ಬೇಕಂತ, ಆದ್ರೆ ಕೂದಲು ಬೆಳಗಾಗ್ತವೆ. ನಾವು ಎಷ್ಟರ ಹೇರ್ ಡೈ ಹಚ್ಚಿಲ್ಲ, ಅದಕ್ಕೆ ಎಷ್ಟು ಹೇರ್ ಡೈ ಹಚ್ಚಿದ್ರು ಅದು ಬೆಳಗಾಗೋದಿಲ್ಲ, ಬಿಡುದಿಲ್ಲ. ಅದು ಬಣ್ಣ ಹಚ್ಕೊಂಡ ಮೇಲೆ ಅದು ನಾನು ಎಷ್ಟ ರೋಡ್ನ್ಯಾಗ ಐ ಆಮ್ ವೆರಿ ಹ್ಯಾಂಡ್ಸಮ್ ಅಂತ ಅಡ್ಡಾಡಿದ್ರು ಸಹಿತ ತೆಲಿಗೆ ಹಚ್ಕೊಂಡು ಬಣ್ಣ ಮನುಷ್ಯನಿಗೆ ಹೇಳ್ತಿರ್ತೈತಿ. ನನ್ನ ಬಣ್ಣ ಬೈಲಾದ್ರೆ ನಿನ್ನ ಬಣ್ಣ ಬೈಲಿಗೆ ಬರ್ತೈತೆ ಅಂತ ಅದು ಹೇಳ್ತಿರ್ತೈತಿ ಮನುಷ್ಯ. ಅಂದ್ರೆ ಯಾವುದು ಖಾಯ ಉಳಿದಿಲ್ಲ. ಮತ್ತು ಕೂದಲು ಬೆಳಗಾಗಬಾರ್ದು ಅಂದ್ರೆ ನಡೀತೈತೇನು, ಆಗ್ಲೇಬಾರ್ದಂದ್ರೆ ನಡೆಯೋದಿಲ್ಲ. ಯಾಕಂದ್ರೆ ಇದು ಇದ್ದಂಗೆ ಇರುವುದಿಲ್ಲ, ಬದಲಾವಣೆ ಆಗ್ತೈತಿ. ಈಗ ನೀವು ಊಟ ಮಾಡ್ತೀರಿ, ಊಟ ಮಾಡುವಾಗ ಮೊದಲು ಏನು ಉಣ್ತೀರಿ ಹೇಳ್ರಿ? ರೊಟ್ಟಿ ಉಣ್ತೀರಿ, ಆಮೇಲೆ ಚಪಾತಿ ಉಣ್ತೀರಿ, ಆಮೇಲೆ ಹೋಳಿಗೆ ಹುಗ್ಗಿ ಉಣ್ತೀರಿ, ಕೊನೆಗೆ ಏನು ಉಣ್ತೀರಿ? ಅನ್ನ ಉಣ್ತೀರಿ. ಅನ್ನ ಹೆಂಗಿರ್ತೈತಿ? ಬೆಳ್ಳಗಿರ್ತೈತಿ. ಅಂದ್ರೆ ಬೆಳೆಯ ಅನ್ನ ಉಣ್ಣದ್ ನೋಡಿದ್ರಿ ಅಂದ್ರ ಅವನು ಊಟ ಮುಗ್ಯಾಕ ಬಂದೈತೆ ಅಂತ ತಿಳ್ಕೊಬೇಕು. ತಲೆಯಾಗ ಬೆಳೆ ಕೂದಲು ಬಂದ್ರೆ ಜೀವನನು ಮುಗ್ಯಾಕ ಬಂದೈತೆ ಅಂತ ತಿಳ್ಕೊಬೇಕಷ್ಟೇ, ತಿಳ್ಕೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ಯಾವುದು ಇದ್ದಂಗ ಇರುವುದಿಲ್ಲ, ಇದು ಪ್ರಪಂಚ. ಇಲ್ಲಿ ಯಾವುದೇ ವಸ್ತು ಇದ್ದಂಗೆ ಇರುವುದಿಲ್ಲ. ಈಗ ತಂದಿರ್ತಾನ, ಮಗು ಇರ್ತೈತಿ, ಸಣ್ಣ ಮಗು ಇರ್ತೈತಿ. ಅಪ್ಪನ ಎದಿ ಮೇಲೆ ಅಪ್ಪ ಮಲ್ಕೊಂಡಾಗ ಅಪ್ಪನ ಎದಿ ಮೇಲೆ ಮಗ ಅಂಬೆಗಾಲಕ್ಕೆ ಬರ್ತಿರ್ತಾನೆ. ಅಂಬೆಗಾಲಿಗೆ ಬರುವಾಗ ಅವ್ರ ಅಪ್ಪ ಹುಡುಗನ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ಬಿಡ್ತಾನೆ. ನೋಡ್ರಿ ನಮ್ಮ ಚಿನ್ನನ ವಿಡಿಯೋ ಅಂತ ಹೇಳಿ ಸೆಲ್ಫಿ ವಾಟ್ಸಪ್ಗೆ ಹಾಕೋದಿಲ್ಲ, ಇದು ನಮ್ಮ ಚಿನ್ನನ ವಿಡಿಯೋ ಅಂತ ಹಾಕ್ತಾನೆ. ಅವ ಮುಂದೆ ದೊಡ್ಡವಾಗ್ತಾನೆ, ಇವ ಆಸ್ತಿ ಕೊಡಲ್ಲ ಅಂತಾನೆ. ಅವಾಗ ಅವ ಎದಿ ಮೇಲೆ ಕಾಲಿಡ್ತಾನೆ. ಮತ್ತು ಅವಾಗೂ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡಬೇಕು, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾನೆ? ಅಂದ್ರೆ ಇಲ್ಲಿ ಯಾವುದು ಖಾಯಮ ಇದ್ದಂಗೆ ಇರುವುದಿಲ್ಲ. ಇಲ್ಲಿ ಎಲ್ಲವೂ ಬದಲಾವಣೆ ಆಗ್ತೈತಿ. ಈಗ ಸಂಸಾರ ಐತಿ, ನೀವು ಮದುವೆ ಮಾಡ್ಕೊಂಡವ್ರದಿರಿ. ಪ್ರಪಂಚ ನಿಮ್ಮ ಮದುವೆ ಆದಾಗ ಹೆಂಗದಿರಿ? ಇವತ್ತು ಹಂಗ ಐತೇನು ಪ್ರಪಂಚ? ಮದುವೆ ಆದ ದಿವಸ ಏನು ಉತ್ಸಾಹ ಇತ್ತು, ಇವತ್ತು ಹಂಗ ಉಳ್ದೈತೇನು? ಹಂಗೆ ಉಳಿದಿರೋದಿಲ್ಲ. ಅದು ಯಾಕಂದ್ರೆ ಇದು ಪ್ರಪಂಚದ ಲಕ್ಷಣನ ಏನಂದ್ರೆ ಇದು ಇದ್ದಂಗೆ ಇರೋದಿಲ್ಲ, ಇದು ಬದಲಾವಣೆ ಆಗ್ತೈತಿ. ಒಬ್ಬ ಹೆಣ್ಮಗಳಿಗೆ ಮದುವೆ ಆಗಿದ್ರಿ, ಅಕ್ಕಿ ಬನ್ನಿ ಗಿಡದ ಪೂಜಾಕ್ಕೆ ಹೋಗ್ತಿದ್ವಿ. ಬನ್ನಿ ಗಿಡ ಪೂಜಾಕ್ಕೆ ಹೋದಾಗ ಕೇಳಿದ್ರಂತ, ಯಾಕವ ಬನ್ನಿ ಗಿಡದ ಪೂಜೆ ಯಾಕೆ ಮಾಡ್ತೀವಿ? ಇಲ್ಲ ಮದುವೆ ಆಗಿಲ್ಲ, ಮದುವೆ ಆಗೋ ಸಲುವಾಗಿ ಮಾಡಿ. ಮದುವೆ ಅಂತ 1 ವರ್ಷ ಆದ್ಮೇಲೆ ಮತ್ತೆ ಬನ್ನಿ ಗಿಡದ ಪೂಜಾಕ್ಕೆ ಹೋಗ್ತಿದ್ಲ ಹೆಣ್ಮಗಳು. ಯಾರೋ ಕೇಳಿದ್ರೆ, ಅಲ್ಲಮ್ಮ ಈಗ ಯಾಕೆ ಮದುವೆ ಆದ್ಮೇಲೆ ಯಾಕೆ ಬನ್ನಿ ಗಿಡದ ಪೂಜಾಕ್ಕೆ ಬಂದೀನಿ? ಮೊದಲು ಬರ್ತಿದ್ದೆಲ್ಲ, ಮೊದಲ ಮದುವೆ ಆಗ ಸಲುವಾಗಿ ಬರ್ತಿದ್ದಿ, ಈಗೂ ಯಾಕೆ ಬನ್ನಿ ಗಿಡದ ಪೂಜಾ ಮಾಡಾಕತ್ತಿದ್ದಿ? ಈಗ ಎದಕ್ ಮಾಡಾಕತ್ತೀನಿ ಅಂದ್ರೆ ನಾ ಕೇಳಿದ್ದೆ ಅಂಥದ್ದು, ಇದು ಗಿಡ ಕೊಟ್ಟಿದ್ದೆ ಅಂಥದ್ದು, ಅದಕ್ಕೆ ಬಂದೀನಿ ಇದು ಅಂತ ಹೇಳಿದಂತ. ಅಂದ್ರೆ ಇದು ಪ್ರಪಂಚ ಇದ್ದಂಗೆ ಇರುವುದಿಲ್ಲ. ನೀವು ಮದುವೆ ದಿವಸದ ಬೇರೆ, ಮದುವೆ ದಿವಸ ನಿಮ್ಮ ಫೋಟೋ ನೋಡ್ರಿ ಹೆಂಗಿರ್ತೈತಿ. ಬಾಟಲ್ ಒಂದ ಇರ್ತೈತಿ, ಸ್ಟ್ರಾ 2 ಇರ್ತಾವ, ಬಾಟ್ಲಿ ಒಂದ ಇರ್ತೈತಿ. ಇಟ್ಟಿರ್ತಿರ್ಲಿ ಕೋಕೋ ಕೋಲಾ ಬಾಟ್ಲಿ ಯಾವಾಗ
ಮದುವೆ ದಿವಸ, ಮದುವೆ ಆಗಿ 6 ತಿಂಗಳಿಗೆ ನೋಡ್ರಿ, ಮದುವೆಕಿನ್ನ ಮೊದಲು ಏನಂತಿರ್ತಾನೆ ಹುಡುಗ, ನಿನ್ನ ಬಿಟ್ಟಿರಕ್ಕಾಗಲ್ಲ. 6 ತಿಂಗಳು ವರ್ಷ ಆತಂದ್ರೆ ಇಲ್ಲ ನೀ ಇರ್ಬೇಕು ಮನ್ಯಾಗ, ಇಲ್ಲ ನಾ ಇರ್ಬೇಕಷ್ಟೆ. ಅಂದ್ರೆ ಇದು ಪ್ರಪಂಚದ ಲಕ್ಷಣ ಏನು ಅಂದ್ರ, ಈ ಪ್ರಪಂಚದ ಲಕ್ಷಣ ಏನು ಅಂದ್ರ ಇದು ಇದ್ದಂಗೆ ಇರುವುದಿಲ್ಲ. ಅದಕ್ಕೆ ಜೀವನಕ್ಕೇನು ಅಂದ್ರ ಜೋಕಾಲಿ ಅಂತ ಕರೆದ್ರಿದ್ರು. ಜೀವನ ಅಂದ್ರ ಇದೊಂದು ಜೋಕಾಲಿ ಇದ್ದಂಗೆ. ಇದಕ್ಕೆ ಶ್ರೀಮಂತರೇ ಕೂಡ್ಲಿ ಬಡವರೇ ಕೂಡ್ಲಿ ಯಾರು ಕುಂತರೂ ಸಹಿತ ಇದು ತೂಗುವುದೇ. ಒಮ್ಮೆ ಆ ದಡಕ್ಕೆ ಹೋಗ್ತದೆ, ಇನ್ನೊಮ್ಮೆ ಈ ದಡಕ್ಕೆ ಬರುತ್ತದೆ. ಇದು ಜೀವನ ಜೋಕಾಲಿ ತಿರುಗುತ್ತಿರುತ್ತದೆ. ಇಲ್ಲಿ ಮನುಷ್ಯ ಏನು ಕಲಿಯುವುದು ಅಂದ್ರ ಅರಿತು ಬದುಕುವುದು. ನೀವೊಂದು ಶಬ್ದ ಕೇಳಿರಿ, ಅರಿತೊಡೆ ಶರಣ ಮರೆತೊಡೆ ಮಾನವ. ಏನು ಅರ್ಥರ ಶರಣರಾಗ್ತಾರ ಅಂದ್ರ ಇಷ್ಟೇ, ಈ ಜಗತ್ತು ಇದು ಇದ್ದಂಗಿರುವುದಿಲ್ಲ, ಇದು ಬದಲಾಗ್ತೈತಿ ಅಂತ ಯಾವ ಅರ್ಥ ಬದುಕ್ತಾನಲ್ಲ ಅವನೇ ನಿಜವಾದ ಶರಣ. ಇದು ಜಗತ್ತು ಇದು ಇದ್ದಂಗಿರುವುದಿಲ್ಲ, ಇದು ಬದಲಾವಣೆ ಆಗ್ತದೆ ಯಾವಾಗಲೂ ಅಂತ ಅರಿಬೇಕು, ಅವರೇ ಶರಣರು. ಇದನ್ನ ಮರೆತ ಅಂದ್ರ ಮಾನವ. ಯಾಕಂದ್ರ ಇದು ಗೊತ್ತಿರಲಿಲ್ಲ ಅಂದ್ರೆ ದುಃಖ ಆಗ್ತೈತೆ ಮನುಷ್ಯ. ಎಲ್ಲ ಇಲ್ಲಿ ಯಾವುದು ಸಹಿತ ನಮ್ಮ ದೇಹ ಇದು ಇದ್ದಂಗಿರುವುದಿಲ್ಲ, ನಮ್ಮ ಮನುಷ್ಯರ ಸಂಬಂಧಗಳು ಇದ್ದಂಗಿರುವುದಿಲ್ಲ, ಅಧಿಕಾರಗಳು ಇದ್ದಂಗಿರುವುದಿಲ್ಲ, ಸ್ಥಾನಮಾನಗಳು ಅದು ಇದ್ದ ಹಾಗೆ ಇರುವುದಿಲ್ಲ. ಎಲ್ಲವೂ ಸಹಿತ ಬದಲಾವಣೆ ಆಗ್ತದೆ, ಯಾವುದು ಇದ್ದಂಗಿರುವುದಿಲ್ಲ. ಈಗ ನಾವು ಅಂತಿರ್ತೀವಿ ನೋಡಿ, ಏನ್ ಹೇಳ್ತೀವಿ ಅಂದ್ರೆ, ಇಲ್ರಿ ನಮ್ಮ ಜೊತೆಗೆ ಯಾರೂ ಇಲ್ಲ, ಎಲ್ಲರೂ ಬಿಟ್ಟು ಹೋಗ್ಯಾರ ನಮ್ಮಂತೆ. ಏನೋ ಒಂದು ಜೀವನಗಳು ಸ್ವಲ್ಪ ಕಷ್ಟ ಬಂದು ನಮ್ಮ ಜೊತೆ ಯಾರೂ ಇಲ್ಲ ಇವತ್ತು ಅಂತ ನಾವು ಹೇಳ್ತೇವೆ. ಯಾರು ಇರ್ತಾರೆ ಹೇಳಿ? ನೀವು ನೋಡಿ, ನಾವು ಸುಖವಾಗಿದ್ದಾಗ ಚಪ್ಪಾಳಿ ಹೊಡಿತೀವಿ, ನಮ್ಮ 10 ಬಳ್ಳು ಕೂಡಿರ್ತಾವ. ಹೌದಲ್ಲ? ನಾವು ಸುಖವಾಗಿದ್ದಾಗ ಚಪ್ಪಾಳಿ ಹೊಡ್ಕೊಂತ ನಗತಿರ್ತೀವಲ್ಲ, 10 ಬಳ್ಳ ಚಪ್ಪಾಳಿ ಹೊಡಿತಿರ್ತಾವ. ಅದೇ ದುಃಖ ಆದಾಗ 10 ಬಳ್ಳೆ ಒರೆಸ್ಕೊಳ್ಳಲ್ಲ, ಒಂದೇ ಬಳ್ಳ ಬರ್ತೈತಿ. ಅಂದ್ರ ಕಷ್ಟದಾಗಿದ್ದಾಗ, ಕಣ್ಣೀರಿದ್ದಾಗ ನಿನ್ನ ಕೈಯಾಗಿನ 10 ಬೆರಳು ನಿನಗೆ ಬರುವುದಿಲ್ಲ ಅಂದ ಮೇಲೆ ನಿನ್ನ ಹತ್ತಿರ ಇದ್ದ ಮಂದಿ ಬರ್ತಾರ ಅಂತ ಯಾಕೆ ನಿರೀಕ್ಷೆ ಮಾಡಬೇಕು? ಅದಕ್ಕೆ ಇಲ್ಲಿ ಯಾವ ಸಂಬಂಧಗಳು ಇದ್ದಂಗಿರುವುದಿಲ್ಲ. ಇಲ್ಲಿ ಕಲಿಯಬೇಕಾದದ್ದೇನು ಮನುಷ್ಯ ಅಂದ್ರ ಯೋಗಸ್ಥ ಕುರುಕರ್ಮಾಣ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಏನು ಕಲಿಯುವುದು ಅಂದ್ರ ಮನುಷ್ಯನೇ ಈ ಜಗತ್ತಿಗೆ ಬಂದ ಮೇಲೆ ಇಲ್ಲಿ ಒಮ್ಮೆ ಲಾಭ ಹಾನಿ, ಮಾನ ಅಪಮಾನ, ಸ್ತುತಿ ನಿಂದೆ, ಬಡತನ ಶ್ರೀಮಂತಿಕೆ, ಹುಟ್ಟು ಸಾವು, ಇವು ಸಹಜ ಪ್ರಕೃತಿಯ ನಿಯಮಗಳು. ಬಹಳ ತಲೆ ಕೆಡಿಸ್ಕೋಬೇಡ. ಇವತ್ತು ಹುಟ್ಟಾಗೈತಿ ಅಂದ ಮೇಲೆ ನಾಳೆ ಒಂದು ದಿವಸ ಸಾವು. ಇವತ್ತು ಒಂದು ದಿವಸ ಜನ ಹೊಗಳಾರ ಅಂದ ಮೇಲೆ ಇನ್ನೊಂದು ದಿವಸ ಅಪವಾದ ಕೊಡ್ತಾರೆ. ಇವತ್ತು ನಮಗೆ ಬಡತನ ಬಂದೈತಿ ಅಂದ ಮೇಲೆ ಮುಂದೊಂದು ದಿವಸ ಶ್ರೀಮಂತಿಕೆ ಬರ್ತಾರೆ. ಅಂದ್ರೆ ಇದು ಜಗತ್ತಿನ ಕಾಲಚಕ್ರ. ಇವತ್ತೊಮ್ಮೆ ಲಾಭ ಆಗೈತೆ ಅಂದ್ರೆ ಒಂದು ದಿವಸ ನುಕ್ಸಾನ ಆಗ್ತದೆ. ಇದು ಜಗತ್ತಿನ ಗುಣಧರ್ಮ. ಅಂದ್ರೆ ಇಲ್ಲಿ ಯಾವುದು ಇದ್ದಂಗಿರುವುದಿಲ್ಲ, ಇಲ್ಲಿ ಯಾವುದು ಇದ್ದ ಹಾಗೆ ಇರುವುದಿಲ್ಲ. ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಇಲ್ಲಿ ಹೆಂಗ ಕೆಲಸ ಮಾಡಬೇಕು ಅಂದ್ರೆ ಯೋಗಸ್ಥ ಕುರುಕರ್ಮ. ಯೋಗಸ್ಥ, ಈಗ ಸೂರ್ಯಾಸ್ತ ಅಂತೀವಿ, ಸೂರ್ಯಾಸ್ತ ಅಂದ್ರೆ ಸೂರ್ಯ ಮುಳುಗದಂತ. ಯೋಗಸ್ಥ ಕುರುಕರ್ಮ, ಮನುಷ್ಯನೇ ಹೆಂಗ ಕೆಲಸ ಮಾಡಬೇಕಪ್ಪ ಅಂದ್ರೆ ಒಬ್ಬ ಯೋಗಿಯಾಗಿ ಈ ಭೂಮಿಯ ಮೇಲೆ ಕೆಲಸ ಮಾಡಬೇಕು. ಇಲ್ಲೊಬ್ಬ ರೈತ ಇರ್ತಾನೆ, ಹೊಲದಾಗ ದುಡಿತಿರ್ತಾನೆ. ಅವ ಹೆಂಗ ದುಡಿಯುವುದು ಅಂದ್ರೆ ಯೋಗಿ ಅಂತ ದುಡಿಬೇಕು. ಯೋಗಿ ಅಂತ ದುಡಿಬೇಕು. ಹೆಂಗ ದುಡಿಯುವುದು ಅಂದ್ರೆ ಹೊಲದಾಗ ಕೆಲಸ ಮಾಡುತ್ತಿದ್ರೆ ರೈತ ದಣಿಯುವುದಲ್ಲ, ಭೂಮಿ ತಾಯಿ ಅಂತಿರಬೇಕು. ನೀ ದುಡ್ಡು ನಾ ತಡ್ಕೊಂಡಿನಪ್ಪ, ನೀ ಸ್ವಲ್ಪ ರೆಸ್ಟ್ ಮಾಡಂತ ಭೂಮಿ ತಾಯಿ ಅಂತಿರಬೇಕು. ಹಂಗ ದುಡಿಯುವುದು ಅವನಿಗೆ ಯೋಗಿ ಅಂತ ಕರೀತಾರೆ. ಯೋಗಸ್ಥ.
ಯೋಗಿಯಾಗಿ ಕೆಲಸ ಮಾಡಬೇಕು. ಈ ಭೂಮಿಗೆ ಬಂದ ಮೇಲೆ ಒಮ್ಮೆ ಮಾನ ಅಪಮಾನ, ಸ್ತುತಿ ನಿಂದೆ, ಶ್ರೀಮಂತಿಕೆ ಬಡತನ ಎಲ್ಲ ಇರ್ತವೆ. ಸ್ತುತಿ ನಿಂದೆಗಳು ಬರ್ತವೆ. ಯಾರಿಗಾರೆ ಅನ್ನೋದು ಆಡೋದು ಬಿಟ್ಟಾರೆ ಎಲ್ಲರಿಗೆ ಆಗುತ್ತೆ. ಎಲ್ಲ ನೀವು ಊರು ಮುಂದಿನ ಬಾವಿ ಮುಚ್ಚಬಹುದು, ಊರು ಮುಂದಿನ ಬಾವಿ ಮುಚ್ಚಬಹುದಾದ್ರೆ ಊರು ಮಂದಿ ಬಾಯಿ ಮುಚ್ಚಕ್ಕಾಗೋದಿಲ್ಲ. ಊರು ಮಂದಿನ ಬಾವಿ ಮುಚ್ಚಿ ಬದುಕಬಹುದು, ಊರು ಮಂದಿ ಬಾಯಿ ಮುಚ್ಚಕ್ಕಾಗತ್ತ. ಈಗ ನೀವ ನೋಡಿ ನಿಮ್ ಬಾಯಿನೇ ಇಲ್ಲಿ ಮುಚ್ಚಕ್ಕಾಗವಲ್ದು ಅಂದ ಮೇಲೆ ಊರಾಗಿನ ಮಂದಿ ಬಾಯಿ ಮುಚ್ಚ. ಸ್ತುತಿ ನಿಂದೆಗಳು ಬರ್ತಾವೆ. ಒಬ್ಬ ಹೆಣ್ಮಗಳಿದ್ದು ಗಂಡ ತೀರ್ಕೊಂಡಿಲ್ಲ, ಅಕ್ಕಿ ಊರಿನ ಒಳ್ಳೆಯ ಕೆಲಸಕ್ಕೆಲ್ಲ ದಾನ ಧರ್ಮ ಮಾಡ್ತಿದ್ದು, ಸೇವಾ ಮಾಡ್ತಿದ್ದು. ಆದ್ರೂ ಊರಾಗಿನ ಜನ ಆ ತಾಯಿಗೆ ಹಿಂದೆ ಏನೇನೋ ಇಲ್ಲ ಸಲ್ಲದ ಮಾತು ಹೇಳ್ತಿದ್ರು. ಅಕ್ಕಿ ಎಲ್ಲ ಊರಿಗೆ ದಾನ ಮಾಡ್ತಿದ್ದು, ಧರ್ಮದ ಕೆಲಸ ಮಾಡ್ತಿದ್ದು, ಗುಡಿ ಕಸ ಹೊಡಿತಿದ್ದು, ಪುರಾಣ ಹಚ್ಚಿದ್ರೆ ಮಂದಿ ಊಟಕ್ಕೆ ನೀಡ್ತಿದ್ದು, ಮುಸುರಿ ತಿಕ್ತಿದ್ದು. ಆದರೂ ಊರಿನ ಜನ ಆಕೆಯ ಬಗ್ಗೆ ಇಲ್ಲ ಸಲ್ಲದ ಮಾತು ಹೇಳ್ತಿದ್ರು. ಆಕೆಗೆ ಒಬ್ಬ ಮಗ ಬೆಳೆದು ನಿಂತಿದ್ದ, ಮಗ ಇಲ್ಲ. ಆ ಮಗ ತಾಯಿಗಂತ, ಯವ ಈ ಊರಿನ ಜನ ನಿನ್ನ ಬಗ್ಗೆ ಎಲ್ಲ ಇಲ್ಲ ಸಲ್ಲದ ಮಾತು ಹೇಳ್ತಾರ, ಈ ಊರಿಗೆ ಒಳ್ಳೆ ಕೆಲಸ ಯಾಕೆ ಮಾಡಕ್ ಹೋಗ್ತೀನಿ? ನಿನ್ನ ಬಗ್ಗೆ ಎಷ್ಟು ಇಲ್ಲ ಸಲ್ಲದ ಮಾತುಗಳನ್ನ ಈ ಇವ್ರಿಗೆ ಯಾಕೆ ಒಳ್ಳೆ ಕೆಲಸ ಮಾಡಕ್ ಹೋಗ್ತೀವಿ ಊರಿಗೆ? ಅವಾಗ ಅವರವ್ವ ಮಗನಿಗೆ ಒಂದು ಮಾತು ಹೇಳ್ತಾರೆ, ನೋಡ್ ಮಗ, ಕಸ ಇತ್ತು ಅಂದ್ರ ಕಸ ನನ್ನ ಮನಿ ಜಗಲಿ ಮ್ಯಾಲಿಂದ ಯಾಕಿರಲ್ಲ, ಕಸ ನನ್ನ ಮನಿ ಪೂಜಾದ ಪೂಲ್ಯಾದಾಗ ಇರಲ್ಲ. ಕಸ ಇತ್ತು ಅಂದ್ರೆ ಅದನ್ನ ತಿಪ್ಪಿಗೆ ಒಯ್ದು ಹಾಕ್ತೇನೆ. ಮತ್ತು ಹೂವ ಇನ್ನೊಬ್ಬರ ತಿಪ್ಪಿಯೊಳಗೆ ಯಾಕೆ ಬೆಳೆದಿರಲ್ಲ, ತಿಪ್ಪಿಯೊಳಗೆ ಬೆಳೆದ್ರು ಹೂವ ತಂದು ಜಗಲಿ ಮೇಲೆ ಇಡ್ತೀನಿ. ಕಸ ಇತ್ತು ಅಂದ್ರೆ ಜಗಲಿ ಒಯ್ದು ಸಹಿತ ತಿಪ್ಪೆಗೆ ಹಾಕ್ತೀನಿ. ಮಗ, ಊರಾಗ ಹೆಂಗ ಬದುಕಬೇಕು ಅಂದ್ರ ಕೆಟ್ಟದ್ದು ಏನ ಇರಲಿ ಅದು ತಿಪ್ಪಿಗೆ ಒಯ್ದು ಹೊರಗೆ ಹಾಕಬೇಕು. ಊರಾಗಿನ ಜನರಿಗೆ ಏನ್ ಒಳ್ಳೇದೈತಲ್ಲ ಅದನ್ನು ಹೂವ ತನ್ನನ್ನು ತಂದು ನಮ್ಮ ಎದೆಯ ಜಗಲಿಯ ಮೇಲೆ ಇಟ್ಕೊಂಡು ಬದುಕುವುದು. ಒಂದಿಷ್ಟು ಅನ್ನವರು ಆಡವರು ಇರ್ತಾರೆ, ಎಲ್ಲ ತಲೆ ಕೆಡಿಸ್ಕೊಳ್ಳಿರ್ತಾರೆ. ಈಗ ನೀವು ಊಟ ಮಾಡ್ತೀವಿ, ಊಟ ಮಾಡುವಾಗ ಯಾರೋ ಒಂದು ನೀವು ಮನ್ಯಾಗ ಗಂಡ್ಮಕ್ಳಿಗೆ ನಿಲ್ಲಿದ ಅಡಿಗೆ ಇಟ್ಟು ಏನಂತಾರ ಉಣ್ತಾರೆ, ನಾ ಇದು ದುಡ್ಡನ್ನು ದುಡಿತೀನಿ ಏನಂತಾರೆ, ಯಾವಾಗ ಅದು ದುಡ್ದಂಗೆ ದುಡಿತೀನಿ, ನನಗೆ ಹಳಸಿ ತಂದಿಡ್ತೀನಿ ಅನ್ನೋದನ್ನು ಯಜಮಾನ್ ಅಂತಾರೆ ನೀವು ಅನ್ನಿಸ್ಕೊಂಡೇನೆ. ಅಲ್ಲ, ನಿನ್ನೆದು ಉಂಡ್ರೆ ಏನಾಗ್ತದೆ ಅಂದ್ರೆ ನಿನ್ನೆ ಮಾಡಿದ್ದು ಹಳಸಿ ಉಂಡ್ರ ಏನೋ ಅದನ್ನು ಕಟ್ಟು ಕೆಡ್ತೈತಿ. ಅಂದ್ರೆ ನಿನ್ನೆ ಮಾಡಿದ ಅಡಿಗೆ ಹಳಸಿದ ಅಡಿಗೆ ಉಂಡ್ರ ಕಟ್ಟು ಹೆಂಗೆ ಕೆಡ್ತೈತಿ, ನಿನ್ನೆ ಮೊನ್ನೆ ಮಂದಿ ಆಡಿದ ಹಳಸಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತೆಲಿನೂ ಕೆಡ್ತೈತಿ ಅಂತ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡ್ತೈತಿ, ಹಳಸಿದ ಮಾತು ತಲೆಯಾಗಿ ಇಟ್ಕೊಂಡ್ರೆ ತೆಲಿನೂ ಕೆಡ್ತಾವ ಅಷ್ಟೆ. ಅಂದ್ರೆ ಹಳಸಿದ ಮಾತು ತಲೆಯಾಗಿ ತೆಗೆದೋಗಿರಷ್ಟೆ. ಸ್ವಲ್ಪ ಊರನ್ನ ಮೇಲೆ ಮನೆಯ ಮೇಲೆ ಹೆಚ್ಚು ಕಡಿಮೆ ಇರ್ತಾವ. ಸ್ತುತಿ ನಿಂದೆಗಳು ಬಂದಲ್ಲಿ ಮನದಲ್ಲಿ ಕೋಪವ ತಾಳದೆ ಸಮಾಧಾನ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುವುದು. ಒಮ್ಮೆ ಕಷ್ಟ ಸುಖಗಳು ಬರ್ತಾವೆ ಜೀವನದ ಮೇಲೆ, ಹಾಗೆ ಇರ್ತದೆ. ಒಮ್ಮೆ ಕಷ್ಟ ಬರ್ತದೆ, ಒಮ್ಮೆ ಸುಖ ಬರ್ತದೆ, ಜೀವನದ ಮೇಲೆ ಬಂದಲ್ಲ. ಯಾರು ಯಾವಾಗಲೂ ಸುಖವಾಗಿ ಅದರಂತೆ ಹೇಳಿ, ಒಮ್ಮೆ ಶ್ರೀಮಂತಿಕೆ ಬರ್ತೈತಿ, ಒಮ್ಮೆ ಬಡತನ ಬರ್ತೈತಿ, ಒಮ್ಮೆ ಕಷ್ಟ ಬರ್ತೈತಿ, ಒಮ್ಮೆ ದುಃಖ ಬರ್ತೈತಿ. ಇದು ಜೀವನದ ಯಥಾರ್ಥ ಸತ್ಯ. ನಾವು ಒಪ್ಕೊಳ್ಬೇಕಷ್ಟೇ. ನಾವೇನಂತೀವಿ, ಬಹಳ ಕಷ್ಟ ಬಂದೈತಿ ನಮ್ಮ ಜೀವನದಾಗ. ಅಲ್ಲಿ ಕಷ್ಟ ಬರಬಾರ್ದಂದ್ರೆ ಹೆಂಗೆ? ನಮ್ಮೆಲ್ಲರ ಇಚ್ಛೆ ಏನು? ನಮ್ಗೆ ಒಟ್ಟ ಕಷ್ಟ ಬರಬಾರ್ದು. ನಾವೆಲ್ಲ ಬೇಡ್ಕೊಂಡಿದ್ದೆ ಒಟ್ಟ ಕಷ್ಟ ಬರಬಾರ್ದು ಅಂದ್ರೆ ಏನು ಅಂದ್ರೆ ನಮಗೆ ಕಷ್ಟ ಬರಬಾರ್ದಂದ್ರೆ ನಮ್ಮ ಇಚ್ಛೆ ಏನು ಅಂದ್ರೆ ಕಷ್ಟ ಆರಾಮಿರೋದಂದ್ರೆ ಏನು? ಆರಾಮಿರೋದಂದ್ರೆ ಚೇರ್ ಹಾಕೊಳ್ಳೋದು, ನಿಮ್ದೇನು ಚೋಡವಾದ್ರೆ ಚೋಡ ಚುರುಮುರಿ ಬಜ್ಜಿ ಮಾಡ್ಕೊಂಡು ಕಮ್ಮಗ ತಿನ್ಕೊಂಡು ಟಿವಿ ನೋಡ್ಕೊಂಡು ಕುಂದ್ರುದು, ಧಾರಾವಾಹಿ ನೋಡ್ಕೊಂಡು ಕುಂದ್ರುದು. ಈ ಕಡೆನೂ ಹೊಳ್ಳಂಗಿಲ್ಲ, ಈ ಕಡೆನೂ ಹೊಳ್ಳಂಗಿಲ್ಲ, ಹಿಂಗ್ ಕಮ್ಮಗ ಇಷ್ಟ ಕುರ್ಚಿ ಮೇಲೆ ಈ ಕಡೆನೂ ಹೊಳ್ಳಾಗ ಈ ಕಡೆನೂ ಹೊಳ್ಳಾಗ ಕುಂದ್ರುದು ಆರಾಮ ಅಂತಂದ್ರಿ ಅಂದ್ರ. ಮತ್ತು ಪುಣೆ ಹೆಣನು ಹಂಗ ಇರ್ತಾವ, ಈ ಕಡೆನೂ ಹೊಳ್ಳೋದಿಲ್ಲ, ಈ ಕಡೆನೂ ಹೊಳ್ಳೋದಿಲ್ಲ.
ಅಂದ್ರೆ ಯಾವ ವ್ಯಕ್ತಿ ಆರಾಮಿರ್ಬೇಕಂತಾನಲ್ಲ ಅವ ಸತ್ತ ಹೆಣ ಇದ್ದಾನೆ. ಯಾವ ವ್ಯಕ್ತಿಯ ಜೀವನದಲ್ಲಿ ಕಷ್ಟಗಳು ಬರ್ತಾವಲ್ಲ, ಕಷ್ಟ ಬಂದವ ಯಾರಿಗೆ ಕಷ್ಟ ಇಲ್ಲ ಅವ ಸಾವು ಬಂದೈತಿ ಅಂತ ಅರ್ಥ. ಯಾವ ವ್ಯಕ್ತಿಯ ಜೀವನದಲ್ಲಿ ಇನ್ನೂ ಕಷ್ಟಗಳು ಬಂದವ ಅವ ಜೀವನದ ಅನ್ನೋದು ತಿಳ್ಕೋಬೇಕು ಮನುಷ್ಯ. ಕಷ್ಟ ಒಂದಿಷ್ಟು ಜೀವನ ಅಂದ ಮೇಲೆ ಹೆಚ್ಚು ಕಡಿಮೆ ಇರ್ತೈತಿ, ಬಹಳ ಸೋತು ಹೋಗಬಾರದು. ಏನಿದೆ ಎಲ್ಲ ಮುಗಿತ ನನ್ನ ಜೀವನದಿಂದ ಅಂತ ನಿರಾಶೆ ಆಗುವಂಗಿಲ್ಲ. ಎಲ್ಲ ಕಳ್ಕೊಂಡಿನ ಜೀವನದೊಳಗಂತ ನಾವು ಅನ್ನೋದಿಲ್ಲ. ಎಲ್ಲ ಕಳ್ಕೊಂಡ್ಬಿಟ್ಟಿವ್ರಿ, ಏನ್ ಉಳಿದೈತಿ ಜೀವನದಾಗ ನೋಡ್ರಿ. ಬ್ಯಾಸಿಗೆ ದಿವಸಕ್ಕ ಬೇವಿನ ಗಿಡದಂತ ಬೇವಿನ ಗಿಡ ಯಾವುದೇ ಗಿಡ ತಗೊಳ್ರಿ, ಎಲ್ಲ ಎಲಿ ಉದಿದು ಹೋಗಿರ್ತಾವ. ಎಲ್ಲ ಎಲಿ ಉದಿದು ಹೋಗಿದ ಗಿಡ ಬ್ಯಾಸಿಗೆ ಅಥವಾ ಎಂದೂ ಅನ್ನೋದಿಲ್ಲ ಎಲ್ಲ ಕಳ್ಕೊಂಡಿಲ್ಲ ಅಂತ ಯಾವ ಗಿಡನೂ ಅಂದಿಲ್ಲ. ಆ ಗಿಡಕ್ಕೆ ಏನೈತಿ ಅಂದ್ರೆ ಮತ್ತೆ ಮಳೆಗಾಲ ಬಂದಾಗ ಚಿಗುರು ನಿಲ್ತೀನಿ ಅಂದ್ರೆ ಭರವಸೆ ಇರ್ತದೆ. ಆ ಭರವಸೆಯೊಂದಿಗೆ ಬದುಕ್ತೀವಿ. ಅಂದ್ರೆ ಏನು ಜ್ಞಾನ ಇಲ್ಲಾದ ಗಿಡ ಎಲ್ಲ ಎಲಿ ಉದರ್ದಾಗೂ ಸಹಿತ ಮತ್ತೆ ಎಲಿ ಚಿಗಿತಾವ ಅನ್ನೋ ಭರವಸೆ ಹಂಗೆ ಐತಿ. ಹಂಗ ಜೀವನದೊಳಗೆ ಒಮ್ಮೆ ಕಳ್ಕೊಂಡಿರ್ತೀವಿ, ಮತ್ತೆ ಕಷ್ಟಪಟ್ಟು ದುಡಿದು ಗಳಿಸ್ತೇನೆ ಅನ್ನೋ ಭರವಸೆ ಬದುಕಬೇಕು ಮನುಷ್ಯ. ಅಂದಾಗ ಅವನ ಜೀವನ ಸಾರ್ಥಕ. ಜೀವನದಲ್ಲಿ ಕಷ್ಟ, ನೋವು, ನಿರಾಸೆ, ಬಡತನ ಎಲ್ಲ ಬರುವುದೇ ಬಿಟ್ಟು ಎಲ್ಲಿ ಹೋಗಕ್ಕಾಗ್ಲಿಕ್ಕೆ ಸಾಧ್ಯ ಇದೆ. ತಪಸ್ವಿ ಅಂತ ಯಾರಿಗಂತಾರಂದ್ರೆ ಯಾರು ತಡ್ಕೊಂತಾರಲ್ಲ ಅವರೇ ತಪಸ್ವಿಗಳು, ತಾಳ್ಕೊಂಡವರು ತಪಸ್ವಿಗಳು. ತಪಸ್ವಿ ಅಂದ್ರೆ ನಾವೇನಂತ ತಿಳ್ಕೊಂಡ್ವಿ, ತಪ್ಪಲ ತಿಂದು ಬದುಕೋರು, ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂದ್ರವರು ತಪಸ್ವಿಗಳು ಅಂತ ತಿಳ್ಕೊಂಡ್ವಿ. ಬರೀ ತಪ್ಪಲ ತಿಂದು ಬದುಕೋರ ತಪಸ್ವಿಗಳು ಅಂದ್ರೆ ಕೀಳು ಎತ್ತಿರ್ತವೆ ನಿಮ್ಗೆ ಹೊಂದಾಗ ಕೀಳು ಬರೀ ತಪ್ಪಲ ತಿಂದ ಬದುಕ್ತಿದ್ದಾರೆ, ತಪಸ್ವಿ ನಿಂತಾಗುತ್ತೆ. ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವ್ರು ತಪಸ್ವಿಗಳು ಅಂದ್ರೆ ಈ ತೋಲು ಬಾವು ಇದ್ರೆ ಅಂತಾರೆ ನೀವು. ಹಿಂಗ್ ತಲೆ ಕೆಳಗೆ ಮಾಡಿ ಮನೆ ಬಿದ್ದಿರ್ತಿದ್ದಾರೆ ಮತ್ತು ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತಿರ್ತಿರ್ತಾರೆ. ತೋಲು ಬಾವಿಗೆ ತಪಸ್ಸು ಮಾಡ್ಲಿಕ್ಕೆ ಆಗ್ತದೆ ಇಲ್ಲ. ಬರೇ ತಪ್ಪಲ ತಿನ್ನವರು ತಪಸ್ಸುಗಳಲ್ಲ, ತಲೆ ಕೆಳಗೆ ಮಾಡಿ ಕಾಲು ಮ್ಯಾಲ ಮಾಡಿ ನಿಂತವರು ತಪಸ್ಸುಗಳಲ್ಲ. ನಿಜವಾದ ತಪಸ್ವಿ ಯಾರು ಅಂದ್ರೆ ಜೀವನದಲ್ಲಿ ಸೋಲು ಬರಲಿ, ಬಡತನ ಬರಲಿ, ಅಪಮಾನಗಳು ಬರಲಿ, ಸಾವು ಬರಲಿ, ಏನೇ ಬಂದರೂ ಸಹಿತ ತಾಳ್ಕೊಂಡು ತಾಳ್ಮೆಯಿಂದ ಬದುಕಿದವರೇ ನಿಜವಾದ ತಪಸ್ವಿಗಳು. ತಾಳ್ಮೆ ಬಿಟ್ಟು ಹೋಗವನಿಗೆ ಆಯ್ತು ತಾಳ್ಮೆಯಿಂದ ಅಂದ್ಕೊಂಡು ಬಿಟ್ಟು ಹೋಗವನಿಲ್ಲ. ಜೀವನದೊಳಗ ತಾಳ್ಮೆ ತಪ್ಪು ಅಂದ್ರೆ ಬಿಟ್ಟು ಹೋಗವನಿಲ್ಲ. ಬಿಟ್ಟು ಹೋಗದರೆ ಏನಿಲ್ಲ ಮನುಷ್ಯ. ಏನ್ ಹಿಮಾಲಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ, ಬಿಟ್ಟು ಎಲ್ಲಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ನಮ್ಮ ಋಷಿಗಳಿಗೆ ಹೇಳಿದ್ದೇನು, ಮನುಷ್ಯನಿಗೆ ನಮ್ಮ ಋಷಿಗಳು ಕಲಿಸಿದ್ದೇನು ಅಂದ್ರೆ ನೋಡೋ ಮನುಷ್ಯನೇ, ಜೀವನದಲ್ಲಿ ಒಮ್ಮೆ ಕಷ್ಟ ಬರ್ತೈತಿ, ಒಮ್ಮೆ ಅಪಮಾನ ಬರ್ತೈತಿ, ಒಮ್ಮೆ ನಿಂದೆ ಬರ್ತೈತಿ. ಏನೇ ಬಂದರೂ ಸಹಿತ ಜೀವನದಲ್ಲಿ ಕಷ್ಟ ಬರ್ತದೆ, ಅಪಮಾನಗಳು ಬರ್ತವೆ, ಬಡತನ ಬರ್ತೈತಿ. ಏನೇ ಬಂದರೂ ಸಹಿತ ತಾಳ್ಮೆಯಿಂದ ಬದುಕುವುದನ್ನು ಕಲಿ. ಅಂದ್ರೆ ಈ ಜಗತ್ತನ್ನು ಬಿಟ್ಟು ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಮನುಷ್ಯ. ಎಲ್ಲಿ ಬಿಟ್ಟು ಹೋಗ್ಬೋದು? ಏನು ಹಿಮಾಲಯಕ್ಕೆ ಹೋಗ್ಲಿಕ್ಕೆ ಆಗ್ತೈತಿ? ಏನೂ ಇಲ್ಲ. ಎಷ್ಟೇ ಕಷ್ಟ, ನೋವು, ಅಪಮಾನಗಳು ಬರಲಿ, ಆದ್ರೆ ದುಡಿದು ಬದುಕುವುದನ್ನು ಕಲಿಬೇಕು ಅಂತ ಋಷಿಗಳು ಹೇಳಿ. ಮನುಷ್ಯ ದುಡಿದು ಬದುಕುವುದನ್ನು ಕಲಿಬೇಕು. ನೀವು ನೋಡಿ, ಈ ನಿಸರ್ಗದಲ್ಲಿ ಕಾಲಿಲ್ಲದವರು ಹುಟ್ಟ್ಯಾರ, ಕಾಲಿಲ್ಲದವರು ಹುಟ್ಟಾರ, ಕೈಯಿಲ್ಲದವರು ಹುಟ್ಟ್ಯಾರ, ಕಣ್ಣಿಲ್ಲದ ಕುರುಡು ಹುಟ್ಟ್ಯಾರ, ಬಾಯಿಲ್ಲದ ಮೂಕು ಹುಟ್ಟ್ಯಾರ. ನಿಸರ್ಗದೊಳಗಿನ ಆಶ್ಚರ್ಯ ಎಷ್ಟು ದೊಡ್ಡದು ಅಂದ್ರೆ, ಕಾಲಿಲ್ಲದವರನ್ನು ಹುಟ್ಟ್ಯಾನ ದೇವರು, ಕೈ ಇಲ್ಲದವರನ್ನು ಹುಟ್ಟ್ಯಾನ, ನಾಲಿಗಿಲ್ಲದವರನ್ನು ಹುಟ್ಟ್ಯಾನ, ಕಣ್ಣಿಲ್ಲದವರನ್ನು ಹುಟ್ಟ್ಯಾನ, ತೆರಿ ಇಲ್ಲದವರಂತೂ ಬಹಳ ಮಂದಿ ಹುಟ್ಟ್ಯಾನ, ಪ್ರಶ್ನೆ ಇಲ್ಲ. ಅಂದ್ರೆ ಕಾಲಿಲ್ಲದವರು ಹುಟ್ಟ್ಯಾನ, ಕೈ ಇಲ್ಲದವರು ಹುಟ್ಟ್ಯಾನ, ನಾಲಿಗಿಲ್ಲದವರು ಹುಟ್ಟ್ಯಾರ, ಕಣ್ಣಿಲ್ಲದವರು ಹುಟ್ಟ್ಯಾರ, ಆದ್ರೆ ಹೊಟ್ಟಿಲ್ಲದವರು ಒಬ್ಬರನ್ನು ಹುಟ್ಟ್ಯಾರ ಇಲ್ಲ. ಮತ್ತು ಕಾಲು, ಕೈಯ, ಕಣ್ಣ ಏನೂ ಇರದೇ ಇದ್ರೂ ಸಹಿತ ಅವ್ರಿಗೆ ಬಟ್ಟಿ ಹಾಕಿ ಹುಟ್ಟಿಸ್ದ ಅಂದ್ರೆ ಏನಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ. ಭೂಮಿಗೆ ಬಂದಿ ಅಂದ ಮೇಲೆ ನೀನು
ದುಡದೇ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನೋದೇ ನಿಸರ್ಗ. ಎಲ್ಲರೂ ದುಡಿದು ಬದುಕಬೇಕು, ದುಡಿದು ನಿಸರ್ಗಗಳ ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಬಿಟ್ಟು ಹೋಗುವಂಗಿಲ್ಲ. ಬಿಟ್ಟೆ ಜೀವನದ ಮೇಲೆ ಸ್ವಲ್ಪ ಕಷ್ಟ ಬರ್ತಿತ್ತೆ, ತಡ್ಕೋಬೇಕು ಕಷ್ಟ, ತಾಳ್ಮೆ ಇರಬೇಕು ಜೀವನದಲ್ಲಿ. ಒಬ್ಬ ಯಜಮಾನಿ ಅವ ಏನು ಸ್ವಲ್ಪ ಹೆಂಡತಿ ಸ್ವಲ್ಪ ಏನ್ರ ಒಂದು ಸಂಸಾರ ಅಂದ್ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಫೈಟಿಂಗ್ ಇರವಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಇದ್ದು ಕೂಡ ಅವ ಏನಂತೀನಿ, ಈಗ ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ನಮ್ಮ ಮನೆಯಲ್ಲಿ. ಆ ಹೆಣ್ಮಗಳಿಗೆ ಹೆದರ್ತೀನಿ, ನೀವೇ ಹೋಗಿಲ್ಲ. ಮತ್ತೊಂದು ಸ್ವಲ್ಪ ಒಂದು ತಿಂಗಳು ಪಟ್ಟು ಬಿಟ್ಟು ಜಗಳ ಕೂಡಲೇ ಈಗ ಬಿಟ್ಟು ಹೋಗ್ಬಿಡ್ತೀನಿ ನೋಡ ಅಂತಿಲ್ಲ. ಮತ್ತೊಂದು ತಿಂಗಳು ಪಟ್ಟು ಬಿಟ್ಟು ಜಗಳ ಆದ ಕೂಡಲೇ ಬಿಟ್ಟು ಹೋಗ್ತೀನಿ ನೋಡ ನಾನು. ಅಕ್ಕಿಗೂ ಕೇಳಿ ಕೇಳಿ ತೆಲಿಗೆ ಗರಂ ಆಗಿಲ್ಲ, ಹೋಗಂದ್ರೆ ಇದು ಹೋಗಂದ ಕೂಡಲೇ ಎಲ್ಲಿಗೆ ಹೋಗಂತ ಗೊತ್ತಾಗ್ಲಿಲ್ಲ. ಇದು ಕೇಳಿ ಹೋಗಿಲಿದ್ದಿತ್ತು, ಈಗ ಮನೆ ಬಿಟ್ಟು ಹೋಗ್ತೀನಿ ನೋಡ ಅಂತ ಅಂತಿತ್ತು. ಆಕೆ ಸುಮ್ಮನೆ ಆಗ್ತಿತ್ತು, ಇಷ್ಟ ಗೊತ್ತಿತ್ತು, ಆಕೆ ಮಳ್ಳಿ ಅಂತಿತ್ತು. ಇದು ಮನೆ ಬಿಟ್ಟು ಹೋಗ್ತೀನಿ ಅಂತ ಈ ಸಲ ಜಗಳ ತೆಗಿತಲ್ಲ, ಮನೆ ಬಿಟ್ಟು ಹೋಗ್ತೀನಿ ನೋಡೋದು ಕೂಡ ಯಾಕೆ ಅಂತ ಹೋಗಲ್ಲ. ಇದು ಕೆಲಿ ಹೋಗಂತ ಗೊತ್ತಿರಲಿಲ್ಲ. ಹೊರಗೆ ಬಂದು ಕಟ್ಟಿ ಮೇಲೆ ಕುಂತು, ಮುಂದೆ ಬೇರೆ ಗಿಡದ ಕಟ್ಟೆ ಇತ್ತು ಕುಂತು. ಇದು ಬೆಳಗ್ಗೆ ಎದ್ದು ಕೂಡಲೇ ಜಗಳ ತೆಗಿತು. ಅಲ್ಲ, ಜಗಳ ತೆಗಿಬೇಕು, ಗಂಡ್ಮಕ್ಳು ಯಾವಾಗ ತೆಗಿಬೇಕು, ಎದ್ದು ಕೂಡಲೇ ತೆಗಿಬಾರ್ದು, ನಾಷ್ಟ ಆದ ಕೂಡಲೇ ತೆಗಿಬೇಕು, ಮೊದಲ ತೆಗಿಬೇಕು. ಇದು ಎದ್ದು ಕೂಡಲೇ ಜಗಳ ತೆಗಿತ್ತು. ಅವ್ರು ಇದ್ರ ಕಡೆ ನೋಡಿದ್ರು, ಕಟ್ಟಿ ಮೇಲೆ ಕುಂತಷ್ಟೇ. ಇದ್ರೆದ್ರಿಗೆ ಅವರು ಬೇಷ್ ಮಣ್ಣಕ್ಕಿ ತಂದು ಸುಸ್ಲ ಮಾಡಿಕೊಂಡು ಆರಾಮ ತಿಂದು, ಇದಕ್ಕೇನು ಇದ್ರ ಕಡೆನೇ ನೋಡಿದ್ರು, ಕಟ್ಟಿ ಮೇಲೆ ಹಂಗ ಕುಂತಿತ್ತು. ಬೇಷ್ ಕಿಲಿಗಿಲಿ ಹಾಕೊಂಡು ಕುತ್ತಿ ಕಟ್ಕೊಂಡು ಹೊಲಕ್ಕೆ ಹೋದ. ಇದು ಹಂಗ ಕಟ್ಟಿ ಮೇಲೆ ಕುಂತು ಯಾರು ಕೊಡ್ತಾರ? ಅವ್ರ ಕಟ್ಟಿ ಇವ್ರ ಕಟ್ಟಿ ಎಲ್ಲ ಮುಗಿತು. ಸಾಯಂಕಾಲ ಹನುಮಂತೇವ್ರ ಗುಡಿ ಕಟ್ಟಿಗೆ ಬಂದು ಊರು ಮುಂದೆ ಬೆಳಗ್ಗಿಂದ ಹೊಟ್ಟೆ ಹಸಿತಿದ್ರು. ಅವ್ರು ಓಣ್ಯಾಗಿಂದ ಕೆಳಗಿನಿಂದ ಹನುಮಂತೇವ್ರ ಗುಡಿ ಕಟ್ಟಿಗೆ ಕುಂತಿಂತ ಒಂದು ಹುಡುಗ ಬಂತು. ಹುಡುಗ ಬಂದ ಕೂಡಲೇ ಅವನು ಕೇಳಿದ, ಅಲ್ಲ ನಿಮ್ಮ ಅಕ್ಕ ಕೇಳಿದ್ರೆ ಕೇಳಿ ಬಿಡು ಅನ್ನ. ಅಲ್ಲಿ ಒಟ್ಟ ಕೇಳಿಲ್ಲ, ಅಲ್ಲಿ ಕೇಳಿಲ್ಲ ಅಂದ್ರೆ ಮುಗಿತು. ಮತ್ತೆ ಒಟ್ಟ ಕೇಳಿಲ್ಲ ಅಂದ್ರೆ ಕೇಳಿಲ್ಲ. ಇದಕ್ಕೆ ತೆಲಿಗೆ ತಾಪಾದ ಕಟ್ಟ ಹಸಿತ್ತಲ್ಲ, ಊರಾಗ ಒಂದು ಮಠ ಇತ್ತು, ಸ್ವಾಮಿ ದತ್ತರ ಮಠ ಇತ್ತು. ಆ ರಾತ್ರಿ ಮಠಕ್ಕೆ ಹೋದ್ರು. ಅವ್ರು ಗುರುಗಳಿದ್ರು. ಅವ್ರಂದ್ರು ಜಗಳ ಆಡಿದಂತೆ ಮನೆಯಾಗ ಇವ್ರ ಮುಖ ನೋಡೋದು ಕೂಡಲೇ ಬರ್ತಾರವ್ರು. ಜಗಳ ಆಡಿ ಬಂದಿಲ್ಲ ಅಂದ್ರೆ ಹೌದಪ್ಪ ಜಗಳ ಆಡಿ ಬಂದಿಲ್ಲ. ಅದು ರಾತ್ರಿ 11 ಹೋದ್ ಮಠಕ್ಕೆ ಅಲ್ಲೇ ಮುಖಂದು ಬೆಳಿಗ್ಗೆ ಎದ್ದು ಕೂಡಲೇ ಒಂದು 3 ಕೊಡ ನೀರು ತಂದು ಹಾಕ್ಬಿಟ್ಟು ಮಠದ ಅಂಗಳ ಕಸ ಹೊಡಿತು. ಮಠದಿಂದೆಲ್ಲ ಬೆಳೆ ಹೊಡಿತು. 12 ಗಂಟೆ ನಿನ್ನೆ ಬೆಳಿಗ್ಗೆ ಬಿಟ್ಟನ ಮನಿಯ ಬಂದು ಮಠದ ದಾಸೋಹ ಹೊಂದ್ಬಲ್ಲಿ ಕಂತಿ ಭಿಕ್ಷದ ರೊಟ್ಟಿ ಹೋಗಿ ಆಗ ಕಟ್ಟಿ ರೊಟ್ಟಿ ತೊಗೊಂಡು ಕಾರ್ಪುಡಿ ಹಾಕೊಂಡು ತಿನ್ಬೇಕಂತ ಬಂತು. ಗುರುಗಳು ಬಂದ್ರು, ನೋಡು ಇಷ್ಟು ಕಸ ಹೊಡೆದಿ, ನೀರು ಕೊಡ ನೀರು ತಂದಿ, ಗಳೆ ಹೊಡೆದಿ, ಇಷ್ಟೆಲ್ಲ ಮಾಡಿ ಮಠಕ್ಕೆ ಒಂದು ತಂಗು ರೊಟ್ಟಿ ತಿನ್ನೋದು ಏನಿತ್ತು? ಇಷ್ಟ ಮನೆಯಾಗ ಮಾಡಿದ್ರೆ ಯಾರು ಬಿಸಿ ರೊಟ್ಟಿ ಮಾಡಿ ಕೊಡ್ತಿದ್ರಲ್ಲ, ಬಿಟ್ಟು ಎಲ್ಲಿ ಹೋಗೋದಿದೆ ಮನುಷ್ಯ? ಎಲ್ಲಿಗೆ? ಹಿಮಾಲಯ. ನೀವು ಆಲಯ ಬಿಟ್ಟು ಹಿಮಾಲಯಕ್ಕೆ ಹೋದ್ರು ಹಿಮಾಲಯವು ಸಹಿತ ಆಲಯ ಬಿಟ್ಟಿಲ್ಲ. ಅದು ಒಂದು ಆಲಯವೇ ಅಷ್ಟೆ. ಎಲ್ಲಿಗೆ ಹೋಗೋದಿಲ್ಲ, ಇಲ್ಲೇ ಹ್ಯಾಂಗ್ ಬದುಕಬೇಕಂತ ಕಲಿ. ಮನುಷ್ಯ ಶ್ರೀಮಂತಿಕೆ ಬಡತನ ಏನ ಬರಲಿ, ಒಂದಿಷ್ಟು ಮನಸ್ಸು ದೊಡ್ಡದು ಮಾಡ್ಕೋಬೇಕಷ್ಟೆ. ಇಲ್ಲಿ ನಾವೇನು ತಪ್ಪು ತಿಳ್ಕೊಂಡಿದ್ದೀವಿ ಅಂದ್ರೆ, ಶ್ರೀಮಂತಿಕೆ ಬಡತನ ನಮ್ಮ ಹೊರಗಿನ ದುಡ್ಡು ಬಂಗಾರ ಬೆಳ್ಳಿ ಇವುಗಳ ಮೇಲೆ ನಮ್ಮ ಶ್ರೀಮಂತಿಕೆ ಇರುವುದಿಲ್ಲ. ನಿಜವಾದ ಶ್ರೀಮಂತಿಕೆ ಮನಸ್ಸಿನ ಶ್ರೀಮಂತಿಕೆ ಅಷ್ಟೆ. ಇಲ್ಲಿ ಯಾರು ಬಡವರು ಶ್ರೀಮಂತರು ನಮಗೆ ಎದಕ್ಕೆ ಅನ್ಸೈತಿ? ನಾವು ಬಡವರಂತ ಯಾರು ನಮಗೆ ಅನ್ಸೈತಿ ಅಂದ್ರೆ, ನಾವು ಬರೇ ದುಡ್ಡು ಬಂಗಾರ ಸಂಪತ್ತಿದ್ದವ್ರನ್ನ ನೋಡಿ ನಾವು ಶ್ರೀಮಂತರನ್ನು ತಿಳ್ಕೊಂಡಿವಿ. ದುಡ್ಡಿದ್ದವರಷ್ಟೇ ಶ್ರೀಮಂತರು ಅಂತ ತಪ್ಪು ತಿಳ್ಕೊಂಡಿದ್ದಕ್ಕಾಗಿ ನಮಗೆ ಬಡತನ ಬಂದಿದೆ ಅಷ್ಟೇ. ನಿಜವಾದ ಶ್ರೀಮಂತಿಕೆ ಅಂದ್ರೆ ಹೊರಗಿಂದಲ್ಲ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಎದೆಯ ಶ್ರೀಮಂತಿಕೆ, ಹೃದಯ ಶ್ರೀಮಂತಿಕೆ ಬೇಕು ಮನುಷ್ಯ. ಒಂದು ಹಳ್ಳಿಯಾಗ ಒಬ್ಬ ಶ್ರೀಮಂತ ಇದ್ದ. ನಿಮಗೆ ಒಂದು ಘಟನೆ ಹೇಳ್ತೀನಿ. ಅಂದ್ರೆ ಯಾರು ಶ್ರೀಮಂತರು ಯಾರು ಬಡವರು ಅನ್ನೋದು ನೀವ ನಿರ್ಣಯ ಮಾಡಿ. ಒಂದು ದೊಡ್ಡ ಶ್ರೀಮಂತ, ಆ ಶ್ರೀಮಂತನ ಮೊದಲ ಮದುವೆ. ಅವ್ರು ಶ್ರೀಮಂತ
ಎಲ್ಲರಿಗೂ ಬಟ್ಟೆ ತಂದಿದ್ರು. ಅವ್ರ ಮನ್ಯಾಗ ಒಂದು ಮುದುಕಿತ್ತು, ಒಂದು ಗಂಡ ತೀರ್ಕೊಂಡಿಲ್ಲ, ಮಕ್ಕಳಿರ್ಲಿಲ್ಲ. ಒಂದು 30-40 ವರ್ಷದಿಂದ ಅವ್ರ ಮನ್ಯಾಗ ಮುಸುರು ತಿಕ್ಕದ ಕಸ ಹೊಡೆಯೋದು ಮಾಡ್ತಿದ್ರು ಮುದುಕಿ. ಇವ್ರು ಎಲ್ಲರಿಗೂ ಸೀರೆ ತಂದಿದ್ರು, ತಮ್ಮ ಮನ್ಯಾಗ ಕಸ ಹೊಡೆಯೋದು ಮುಸುರು ತಿಕ್ಕ ಮುದುಕಿಗೆ ಸೀರೆ ಮಾಡ್ತಿದ್ರು. ಆ ಮಾಲಾಕ್ತಿ ಶ್ರೀಮಂತನ ಹೆಂಡತಿ ನೆನಪಾದ್ರು, ಎಲ್ಲರಿಗೂ ಬಟ್ಟೆ ತಂದಿವಿ, ಸೀರೆ ಮುದುಕಿಗೆ ತಂದಿಲ್ಲ ಅಂತ ತಿಳ್ಕೊಂಡು ಊರಾಗ ಒಂದು ಬಟ್ಟೆ ಅಂಗಡಿ, ಅಲ್ಲಿ ಹೋಗಿ ಆ ಬಟ್ಟೆ ಅಂಗಡಿಯವನಿಗೆ ಹೇಳಿ, ನೋಡಪ್ಪ ಎಲ್ಲರಿಗೆ ನನ್ನ ಮಗನ ಮದುವೆ ಸಲುವಾಗಿ ಬಟ್ಟೆ ಸೀರೆ ತಂದಿನಿ, ನಮ್ಮ ಮನೆಯಾಗ ಕಸ ಹೊಡೆಯ ಮುಸುರಿ ತಿಕ್ಕ ಮುದುಕಿಗೆ ತಂದಿಲ್ಲ, ಒಂದ್ ಯಾವ್ದಾರ ಸುಮಾರು ಸೀರೆ ಕೊಡು ಅಂತ ಹೇಳಿದ್ದೆ. 1 ತಾಸು ಬಿಟ್ಟು ಈ ಕಸ ಹೊಡೆಯ ಮುದುಕಿನ ಅದೇ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆ ಅಂಗಡಿಯವನಿಗೆ ಹೇಳ್ತಾಳೆ, ನೋಡಪ್ಪ ನನ್ನ ಮಾಲಾಕ್ತಿ ಮಗನ ಮದುವೆ ಐತಿ, ನನ್ನ ಮಾಲಾಕ್ತಿ ಒಂದು ಸೀರೆ ಕೊಡ್ಬೇಕಾಗಿತ್ತು, ನಾನು ಒಂದು ಚಲೋ ಕಿಮ್ಮತ್ತಿನ ಸೀರೆ ಕೊಡುವಂತ ಕಸ ಹೊಡೆಯ. ಹಾಗಾಗಿ ಯಾರು ಶ್ರೀಮಂತರು? ದುಡ್ಡು ಬಂಗಾರ ಬೆಳ್ಳಿ ಇದ್ದವರು ನಿಜವಾದ ಶ್ರೀಮಂತರಲ್ಲ. ಎದೆಯೊಳಗ ಸದ್ಭಾವ ಇರಲು, ಯಾರು ನಿನ್ನ ಹತ್ರ ಹಸದು ಬಂದಿರ್ತಾರ ಅವ್ರಿಗೊಂದು ತನ್ನ ನೀರಡಿಸಿ ಬಂದವರಿಗೊಂದು ಕಪ್ಪು ನೀರ, ಯಾರು ನಿನ್ನ ಹತ್ರ ಕಣ್ಣೀರು ಹಾಕಂತ ಬಂದಿರ್ತಾರಲ್ಲ ಅವ್ರ ಕಣ್ಣೀರು ಒಡಿಸಿ ನಿನ್ನ ದುಃಖದಾಗ ನಾಡಿನ ಬಾ ಅನ್ನುವ ಪ್ರೀತಿಯ ಮಾತು ಯಾರು ಎಡೆಯಿಂದ ಬರ್ತಿದ್ದಲ್ಲ ಅವರೇ ಭೂಮಿಯ ಮೇಲೆ ನಿಜವಾದ ಶ್ರೀಮಂತಿಕೆಯನ್ನು ಗಳಿಸಿಕೊಳ್ಳುವುದಕ್ಕಾಗಿಯೇ ಮನುಷ್ಯನಿಗೆ ಪುರಾಣ ಪ್ರವಚನ ಇದೆಲ್ಲ ಅವಶ್ಯಕತೆ. ಇಂಥದ್ದನ್ನ ಪರಮ ಪೂಜ್ಯರು ಎಷ್ಟು ಇದೆಲ್ಲ ಸಂಘಟನೆ ಮಾಡಿ ನಿಮ್ಮ ಸ್ವಂದದ ಪೂಜ್ಯರು ಈ ನಾಡಿನಲ್ಲೆಲ್ಲ ಭಕ್ತಿ ಭಾವ ಪುರಾಣಗಳ ಮುಖಾಂತರ ಅವರು ನಿರ್ಮಾಣ ಮಾಡಿದ್ದಾರೆ. ಅದಕ್ಕ ನಾವು ಪದೇ ಪದೇ ಹೇಳ್ತೀನಿ, ಅವರು ಸ್ವರ್ಣದ ಪೂಜ್ಯರಲ್ಲ, ನಿಮ್ಮ ನಾಡಿಗೆ ಚಿನ್ನದ ಪೂಜ್ಯರು. ಇಷ್ಟೆಲ್ಲ ಮಂದಿಗೆ ಸುಮ್ಮನೆ ಕೂರಿಸೋದು ಬಹಳ ಕಷ್ಟ. ನೀವು ಬೆಂಗಳೂರಾಗ ಹೋಗಿ ಬರೀ 200 ಮಂದಿ ಇರ್ತಾರೆ, ಎಷ್ಟು ಹೊಡೆದಾಟ ನೋಡಿದ್ರಿ. ನೀವು ಡೆಲ್ಲಿ ಒಳಗೆ ಹೋಗಿ ಅಲ್ಲೊಂದು 500 ಮಂದಿ ಇರ್ತಾರೆ, ಎಷ್ಟು ಹೊಡೆದಾಡ್ತಿರ್ತಾರೆ. ನೀವು ಇಷ್ಟು ಸಾವಿರಾರು ಮಂದಿ ಪ್ಯಾಕ್ ಕುಂತರು ಇಷ್ಟು ಸಮಾಧಾನದಿಂದ ಕುಂತಿರಲ್ಲ. ಅದು ನಿಜವಾದ ಭಾರತ ಅಲ್ಲ, ಇದು ನಿಜವಾದ ಭಾರತ. ನಿಮಗೆ ಇಷ್ಟು ಹೊಗಳ್ಕೊಂತಿದ್ರೆ ಸುಮ್ಮನೆ ಇರ್ತೀರಿ, ಇಲ್ಲಾಂದ್ರೆ ಬಾಯ ಮಾಡ್ತೀರಿ. ಇಷ್ಟು ಹೊಗಳ್ಕೊಂತಿರ್ಬೇಕಷ್ಟ. ಆದರೂ ನಿಮ್ಮ ಊರಿನ ಜನ ನಿಮ್ಮ ಭಕ್ತಿ ನೋಡಿ ಸಂತೋಷ. ನೀವೆಲ್ಲ ಮಾರುತೇಶ್ವರನ ಗುಡಿ, ನವೀಕರಣ, ಗೋಪುರ, ಕಳಸ ಇದೆಲ್ಲ ಕರೆ. ಆದ್ರೆ ನಮ್ಮ ಊರಿನ